ಅಧ್ಯಕ್ಷರೇ, ನಾನು ಈ ಬರ್ತಕ್ಕಂಥ ಚುನಾವಣೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಿಂದಿನ ಚುನಾವಣೆ ಬಗ್ಗೆ ಮಾತಾಡ್ತಾ ಇಲ್ಲ. 1980ನೇ ಚುನಾವಣೆ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಚುನಾವಣೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಕನಿಷ್ಠ 20 ಸ್ಥಾನಗಳನ್ನ ಗೆಲ್ತೀವಿ. ನಿಮ್ ತರ 28ಕ್ಕೆ 28 ಗೆಲ್ತೀವಿ ಅಂತ ಸುಳ್ಳು ಹೇಳಕ್ ಹೋಗಲ್ಲ. ನಾವು 25 ಗೆದ್ದವರು 28 ಗೆಲ್ತೇವೆ ಅಂತ ಹೇಳ್ತೇವೆ. ಗೊತ್ತಾಗ್ತಲ್ಲ ಪುಟ್ಟಣ್ಣ ಎಲೆಕ್ಷನ್ ಗೊತ್ತಾಯ್ತಲ್ಲಪ್ಪ. ಪುಟ್ಟಣ್ಣ ಎಲೆಕ್ಷನ್ ನಡೀತಲ್ಲ. ಪುಟ್ಟಣ್ಣ ಹೇಳಿ ಸರ್, ಪುಟ್ಟಣ್ಣ ಜೆಡಿಎಸ್ ಅಲ್ಲೂ ಗೆದ್ದಿದ್ದಾರೆ. ರಾಜಕೀಯವಾಗಿ ಪ್ರಜ್ಞೆ ಇರೋರು ಓಟ್ ಹಾಕಿರ್ತಕ್ಕಂಥದ್ದು. ಪುಟ್ಟಣ್ಣ ಜೆಡಿಎಸ್ ಅಲ್ಲೂ ಗೆದ್ದಿದ್ದಾರೆ, ಕಾಂಗ್ರೆಸ್ ಅಲ್ಲೂ ಜೆಡಿಎಸ್ ಬಿಜೆಪಿ ಇಬ್ರು ಸೇರ್ಕೊಂಡಿದ್ರಿ, ಗೊತ್ತಾಯ್ತಾ? ಪುಟ್ಟಣ್ಣ ಅವ್ರ ಗೆಲುವು ವೈಯಕ್ತಿಕ ಸೇರ್ಕೊಂಡಿದ್ರಿ. ಆದ್ರೂ ಕೂಡ ಪುಟ್ಟಣ್ಣವರು 1506 ಮತಗಳ ಅಂತರದಿಂದ ಗೆದ್ದಿದ್ದಾರೆ. 1506 ಮತಗಳಿಂದ ಗೆದ್ದಿದ್ದಾರೆ. ಜನ ನಿಮಗೆ ಪರ್ಮನೆಂಟ್ ಆಗಿ ವಿರೋಧ ಪಕ್ಷದಲ್ಲಿ ಇರಿ ಅಂತ ಹೇಳಿದ್ದಾರೆ. ಗೆದ್ಕೊಂಡು ನೀವು ಹೇಳ್ತೀರಲ್ಲ, 25 ಗೆದ್ದವ್ರು ನಾವೇನ್ ಹೇಳ್ಬೇಕು? ಚುನಾವಣೆ ಬರ್ಲಿ, ಈ ಸದನದಿಂದ ನೀವು ಒಂದು ಲೋಕಸಭೆಗೆ ನಿಂತ್ಕೊಳ್ಳಿ. ಇಲ್ಲ, ನಾನು ನಿಲ್ಬೇಕಂತ ಆಸೆಯಲ್ಲಿದ್ದೆ. ಈಗ ಮಾದೇವಪ್ಪನವ್ರು ಪೂಜಾರ್ರೆ, ನೀವು ಮಂಗಳೂರು ನಿಂತ್ಕೊಳ್ರಿ. ಹಾಗೆಲ್ಲ ಸರ್ ಕೇಳಿ ಸರ್, ನನಗೇನಾಗಿದೆ ಇಲ್ಲ ಇಲ್ಲ ನನಗೆ ನೋಡೋಣ. ನೀವು ಯಾವಾಗಲೂ ಸರ್ ನನ್ನ ಮನ್ಸೊಳಗೆ ಹೇಳ್ತೇನೆ. ಇರಿ ಪೂಜಾರ ಬಗ್ಗೆ ಪೂಜಾರ್ ಮಾತಾಡ್ಲಿ. ಗೆಲ್ಬೇಕಾದ್ರೆ ಪೂಜಾರನ ಪ್ರತಿಯೊಬ್ರು ಕರ್ಕೊಂಡು ಹೋಗ್ತಾರೆ, ಇವ್ರು ಬಂದ್ರೆ ಓಟ್ ಬರ್ತದೆ ಅಂತ. ಗೆದ್ದ ಮೇಲೆ ಸರ್ ಮಂಗಳೂರಿಗೆ ಮಂತ್ರಿ ಆಗ್ತಂದ್ರೆ ಅವ್ರನ್ನ ಮಾಡಬಾರ್ದು ಅಂತಾರೆ. ಬೇರೆ ಹಣಕತೆ ಹೇಳ್ತಾರೆ ಸರ್. ಈಗ ನೀರು ಹರಿದೋಗಿದೆ ನಮ್ಮ ಮನ್ಸೊಳಗೆ ಏನಿದೆ ಅಂದ್ರೆ ಸ್ವಾಭಾವಿಕ ಹೇಳಿದ್ವಿ. ನೀವು ಕರ್ನಾಟಕದ ಆದ್ರೆ ಮೊನ್ನೆ ಮಾದೇವಪ್ಪನವರು ಮಾತಾಡ್ತಾ ಯಾರು ಬೇಕಾದ್ರೂ ಚುನಾವಣೆ ನಿಲ್ಲಬಹುದು ಸಮರ್ಥರಲ್ಲಿ, ಸಿಎಂ DCM ಸೇರಿ ಅಂತ ಹೇಳಿದ ನಂತರ ನನಗೇನು ಅನ್ಸುತ್ತೆ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ವಾದ ಮಾಡ್ಲಿಕ್ಕೆ ನೀವು ಸಮರ್ಥರು ಸರ್. ನೀವು ಮತ್ತೆ DCM ಅವರು ನಿಂತ್ರೆ ಹಾಗಾಗಿ ಅಲ್ಲಿ ಹೋಗ್ಬೋದು, ಯೋಚನೆ ಮಾಡಿ. ಸಮರ್ಥನೆ ಪಾರ್ಲಿಮೆಂಟ್ ನಲ್ಲಿ ಇದ್ರು ಸಮರ್ಥನೆ, ಅಥವಾ ಇಂಟರ್ನ್ಯಾಷನಲ್ ಪಾರ್ಲಿಮೆಂಟ್ ಇದ್ರೆ ಅಲ್ಲೂ ಸಮರ್ಥ ಅಲ್ಲ. ನಿಮ್ಮ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಇಲ್ಲ, ಎಲ್ಲಿದ್ರು ಅದಕ್ಕೆ ಒಟ್ಟಾರೆ ನಿಮ್ಮ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಇಲ್ಲ. ನಿಮ್ ಪಾರ್ಟಿಯಲ್ಲೇ ನಿಮ್ಮನ್ನ ಪಾರ್ಲಿಮೆಂಟ್ ಕಳ್ಸಕ್ ತಯಾರಿ ನಡೀತಾ ಇದೆ ಅನ್ನೋದು ನಿಮ್ ಗಮನಕ್ಕೆ ಬಂದಿದೆಯಾ ಅಂತ ಕೇಳಿದೆ. 26 ಜನ 25 ಜನ ಗೆದ್ದು ಏನ್ ಮಾಡ್ಯಾರ ಅಂತ ಜನ ನೋಡಿದ್ದಾರೆ. ಈ ಸರ್ತಿ ರಿಸಲ್ಟ್ ಗೊತ್ತಾಗ್ತದೆ. 25 ಜನ ನೀವು ಅಪಪ್ರಚಾರ ಮಾಡ್ತಾ ಬಾಯಿ ಬಿಚ್ಚಿಲ್ಲ ಇವತ್ತ. ಕುತ್ಕೊಳ್ಳಿ ಸಾಕು. ಸರ್ ಒಂದ್ ನಿಮಿಷ, ಒಂದ್ ಸೆಕೆಂಡ್.